ಪರಪ್ಪನ ಅಗ್ರಹಾರದಲ್ಲಿ ಈಗ ಸ್ಥಳ ಮಹಜರನ್ನ ಮಾಡ್ತಾರೆ. ಏನು ಸ್ಥಳ ಮಹಜರ್ ಮಾಡೋದಲ್ಲಿ ಯಾವುದು ಸಿಗೋದೇ ಇಲ್ಲ ನಿಮಗೆ. ಅಂತಂತ ಸೀಕ್ರೆಟ್ ಜಾಗಗಳನ್ನು ಮಾಡಿಟ್ಕೊಂಡಿದ್ದಾರೆ. ತನಿಖೆ ಚುರುಕುಗೊಳಿಸಿದ್ದಾರೆ ಪೊಲೀಸರು. ಪರಪ್ಪನ ಅಗ್ರಹಾರ ಸ್ಥಳ ಮಹಜರನ್ನ ಈಗ ಪೊಲೀಸರು ನಡೆಸಿದ್ದಾರೆ. ಜೈಲಿಗೆ ಬೇಗೂರು ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ವಿಲ್ಸನ್ ಗಾರ್ಡನ್ ನಾಗನ ಜೊತೆಗೆ ಹರಟೆಯನ್ನ ಹೊಡೆದಿದ್ರು ದರ್ಶನ್. ಈ ಬಗ್ಗೆ ತನಿಖೆಯನ್ನ ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ಅವರು ನಡೆಸ್ತಾ ಇದ್ದಾರೆ. ಕೇಳ್ಬೋದು, ಅವರನ್ನು ವಿಚಾರಿಸ್ಬೋದು. ಮೊಬೈಲ್ ಎಲ್ಲಿ ಇಟ್ಟಿದ್ದೀರಾ, ಏನು, ಚೇರ್ ಯಾರು ತಂದಿಟ್ರು, ನಿಮಗೆ ಕಾಫಿ ಯಾರು ತಂದಿಟ್ರು, ಇವರೆಲ್ಲ ಈಗ ತನಿಖಾ ತಂಡ ಇರೋದು. ACP ಎಲೆಕ್ಟ್ರಾನಿಕ್ ಸಿಟಿ ಇನ್ಸ್ಪೆಕ್ಟರ್ ಈಗ ಮಂಜುನಾಥ್ ಅವರು, ಇನ್ನೊಂದು ಕಡೆಗೆ ಕೃಷ್ಣಕುಮಾರ್ ಅವರು, ಈ ಕಡೆಗೆ ಕುಮಾರಸ್ವಾಮಿ ಅವರು, ಇನ್ಸ್ಪೆಕ್ಟರ್ ಬೇಗೂರು, ಇನ್ಸ್ಪೆಕ್ಟರ್ ಹುಳಿಮಾವು, ಜೊತೆಗೆ ACP ಎಲೆಕ್ಟ್ರಾನಿಕ್ ಸಿಟಿ, ಇವು ಮೂವರನ್ನು ಕೂಡ ಈಗ ತನಿಖಾ ತಂಡದಲ್ಲಿರೋರು. ಈಗ ಇವರು ತನಿಖೆಯನ್ನು ಮಾಡ್ತಾರೆ. ಇನ್ನೊಂದು ಕಡೆಗೆ ನಿನ್ನೆ ರಾತ್ರಿ DIG ಟೀಮ್ ಈಗೇನು ಪೂರ್ತಿ ತಂಡವನ್ನೇ ಬದಲಾವಣೆ ಮಾಡಿಬಿಟ್ಟಿದಾರಲ್ಲ, ಸಸ್ಪೆಂಡ್ ಮಾಡಿದ್ಮೇಲೆ ಹೊಸವ್ರನ್ನ ಅಲ್ಲಿ ಹಾಕಬೇಕಲ್ಲ, ಹಾಗೆ ಈಗ ಅಲ್ಲಿ ಹೊಸದಾಗಿ DIG ದಿವ್ಯಾ ಅವರನ್ನು ಹಾಕಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ಅವರ ಟೀಮ್ ದಾಳಿಯನ್ನು ನಡೆಸಿದೆ. ನಿನ್ನೆ ರಾತ್ರಿ ಪರಪ್ಪನ ಅಗ್ರಹಾರಕ್ಕೆ ರೌಡಿ ಬೇಕರಿ ರಘು ನಾಗನಿಗೆ ಖುದ್ದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬಾಲ ಮುದುರುಕೊಂಡು ಸುಮ್ಮನಿರಬೇಕು ಅಂತ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ನೂತನ DIG. ನಾಗ ಆ್ಯಂಡ್ ಟೀಮ್ ಮೇಲೆ ಕಣ್ಣಿಟ್ಟಿರೋಕೆ ಸೂಚಿಸಿದ್ದಾರೆ DIG ದಿವ್ಯಾ ಅವರು. ರಾಜಾತಿಥ್ಯದಂತಹ ಕೇಸ್ ಮತ್ತೆ ಮರುಕಳಿಸದಂತೆ ಖಡಕ್ ಆಗಿಯೇ ಸೂಚನೆಯನ್ನು ಕೊಟ್ಟಿದ್ದಾರೆ. ನೋಡ ಮೇಡಮ್, ಈ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಎಷ್ಟು ದಿನ ಅಂತ ಹೇಳಿ, ಇನ್ನೊಂದು ಸ್ವಲ್ಪ ದಿನಕ್ಕೆ ಮತ್ತೆ ಅದೇ ಯಥಾಸ್ಥಿತಿಯಲ್ಲೇ ಮುಂದುವರಿಯುತ್ತೆ. ಅದು ಸ್ವಲ್ಪ ದಿನ ಭಯ ಇರುತ್ತೆ, ಆ ಭಯದಲ್ಲಿ ನಡೆಸ್ತಾರೆ. ಆಮೇಲೆ ಮತ್ತೆ ಯಥಾಸ್ಥಿತಿಯಲ್ಲೇ ಅದು ಮುಂದುವರಿಯುತ್ತೆ. ಅದರಲ್ಲಿ ಯಾವ ಅನುಮಾನನೂ ಕೂಡ ಇಲ್ಲ. ನನ್ನ ಸಹೋದ್ಯೋಗಿ ಅಂಬರೀಷ್ ನನ್ನ ಸಂಪರ್ಕದಲ್ಲಿದ್ದಾರೆ. ಅಂಬರೀಷ್, ಮೇಡಮ್ ಅವರು ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಮೇಡಮ್ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ, ನಿಗಾ ಇಡಕ್ಕೆ ಹೇಳಿದ್ದಾರೆ. ಎಷ್ಟು ದಿನ ಅನ್ನುವಂಥದ್ದು ನನಗೆ ಆಡುವಂಥ ಪ್ರಶ್ನೆ. ಬಟ್ ಈ ನಿಟ್ಟಿನಲ್ಲಿ ಈಗ ಹೊಸ ಸಿಸ್ಟಮ್ ಏನಾದರೂ ತರಕ್ಕೆ ನೋಡಿದ್ದಾರೆ ಅಥವಾ ಇರೋ ಸಿಸ್ಟಮಲ್ಲೇ ಸ್ಟ್ರಿಕ್ಟ್ ಆಗಿರಬೇಕು ಅಂತಿದ್ದಾರೆ? ಅರುಣ್, ನಿನ್ನೆ ರಾತ್ರಿ ಹೊಸದಾಗಿ ಬಂದಂತಹ DIG ದಿವ್ಯಾಶ್ರೀ ಅವರು ನೇರವಾಗಿ ಪರಪ್ಪನಗರ ಜೈಲಿಗೆ ಬರ್ತಾರೆ. ಬಂದ ನಂತರ ಸಂಪೂರ್ಣ ಜೈಲಿನಲ್ಲಿರುವಂಥ ಎಲ್ಲ CC ಕ್ಯಾಮ್ರಾಗಳ ಎಷ್ಟು ರಿಪೇರಿ ಆಗಿದ್ದಾವೆ, ಎಷ್ಟು ವರ್ಕ್ ಆಗ್ತದೆ ಎಲ್ಲವನ್ನು ಸಹ ಮಾಹಿತಿ ಪಡ್ಕೊಳ್ತಾರೆ. ನಂತರ ನೇರವಾಗಿ ವಿಲ್ಸನ್ ಗಾರ್ಡನ್ ನಾಗ ಇರ್ಬೋದು ಅಥವಾ ಬೇಕರಿ ರಘು ಅವರಿರುವಂಥ ಬ್ಯಾರಕ್ಗಳ ಬಳಿ ಸಂಪೂರ್ಣ ಪರಿಶೀಲನೆ ಮಾಡ್ತಾರೆ. ಮತ್ತೊಂದು ಬಾರಿ ದಿವ್ಯಾಶ್ರೀನೇ ಖುದ್ದು ಎಲ್ಲ ಬ್ಯಾರಕ್ಗಳಿಗೆ ಹೋಗಿ ಸಂಪೂರ್ಣವಾಗಿ ಸರ್ಚ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಎಲ್ಲೋ ಒಂದು ಕಡೆಗೆ ಈ ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ನಾಗನ ಫೋಟೋ ವೈರಲ್ ಆಗ್ತಿದ್ದಂತೆ ಸಂಪೂರ್ಣವಾಗಿ ಜೈಲ್ ಸಿಬ್ಬಂದಿ ಜೈಲಿನ ಒಳಗಡೆ ಇರ್ಬೋದು ಅಥವಾ ಕ್ಯಾಂಟೀನ್ ಇರ್ಬೋದು ಎಲ್ಲ ಕಡೆಯೂ ಸಂಪೂರ್ಣವಾಗಿ ಸ್ವಚ್ಛತೆ ಮಾಡಾಕಿದ್ರು. ಹಾಗಾಗಿ ರಾತ್ರಿ ರೈಡ್ಗೆ ಹೋದಾಗ ಏನೂ ಸಿಕ್ಕಿಲ್ಲ. ಆದರೆ ಒಂದಂತೂ ಎಲ್ಲ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ವಿಲ್ಸನ್ ಗಾರ್ಡನ್ ನಾಗ ಮತ್ತು ಬೇಕರಿ ರಘು ಮೇಲೆ ಸಂಪೂರ್ಣವಾಗಿ ನಿಗಾ ಇಟ್ಟಿರಬೇಕು. ಅವ್ರು ಇರೋ ಕಡೆ CC ಕ್ಯಾಮ್ರಾಗಳು ವರ್ಕ್ ಆಗಬೇಕು. CC ಕ್ಯಾಮ್ರಾಗಳನ್ನು ನೋಡ್ಕೊಳ್ಳುವಂಥ ಉಸ್ತುವಾರಿ ಯಾರಿದ್ದಾರೆ ಅವ್ರು ಯಾವುದೇ ಕಾರಣಕ್ಕೂ ಮೈ ಮರೆಯಂಗಿಲ್ಲ. ಇಲ್ಲ ಅಂತಂದರೆ ನೇರವಾಗಿ ನಿಮ್ಮ ಮೇಲೆ ಕ್ರಮ ಕೈಗೊಳ್ತೀನಿ ಅಂತೇಳಿ ಒಂದು ವಾರ್ನ್ ಮಾಡಿರುವಂಥದ್ದು. ಅಂದರೆ ಇದು ಎಷ್ಟು ಮಟ್ಟಿಗೆ ಕಾರ್ಯಗತ ಆಗ್ತದೆ ಅನ್ನೋದನ್ನು ಕಾದು ನೋಡಬೇಕು. ಜೊತೆಗೆ ಏನಂತಂದರೆ ಎಲ್ಲ ಒಂದು ಕಡೆಗೆ ಪರಪ್ಪನಗರ ಜೈಲಿನಲ್ಲಿ ಈ ರೀತಿ ಪ್ರಕರಣಗಳು ಆಚೆ ಬಂದಾಗ 1 ತಿಂಗಳು ಅಥವಾ 2 ತಿಂಗಳಿಗೆ ಸೀಮಿತ ಮಾಡ್ತಾರೆ. ಆದರೆ ಇದು ಸಂಪೂರ್ಣವಾಗಿ ಈ ಬಾರಿ ಆಗಿರುವಂಥ ಘಟನೆ ಮತ್ತೆ ಮರುಕಳಿಸಬಾರ್ದು ಅಂತಂದರೆ ಎಲ್ಲ ಕಡೆಯೂ ಸಿಬ್ಬಂದಿಗಳಿಗಿರ್ಬೋದು ಅಥವಾ ಒಂದು ಜೈಲಿನ ಒಳಗಡೆ ಮುಖ್ಯ ಪ್ರಮುಖ ರೌಡಿಗಳಿರೋ ಕಡೆಗೆ CC ಕ್ಯಾಮ್ರಾಗಳನ್ನು ರಿಪೇರಿ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕಾಗ್ತದೆ. ಯಾಕಂದರೆ ಕೆಲವೊಂದು ಸಮಯದಲ್ಲಿ ಪ್ರಭಾವಿ ರೌಡಿ ಶೀಟರ್ಗಳೇ CC ಕ್ಯಾಮ್ರಾವನ್ನು ಹಾಳು ಮಾಡಿಸಿ ನಂತರ ಅಲ್ಲಿ ಏನು ಬೇಕಾದರೂ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೆ ಮುಂದಾಗ್ತಾರೆ. ಹಾಗಾಗಿ ಹೊಸದಾಗಿ ಬಂದಂತಹ DIG ಏನು ದಿವ್ಯಾಶ್ರೀ ಇದ್ದಾರೆ ಅವರು ಇದನ್ನು ಸಂಪೂರ್ಣ ನಿನ್ನೆ ಭೇಟಿ ವೇಳೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಹೋಗಿದ್ದಾರೆ. ಆದರೆ ಮುಂದೆ ಈ ರೀತಿ ಆಗದಂತೆ ನೋಡ್ಕೋಬೇಕಂದ್ರೆ ಮುಖ್ಯವಾಗಿ ಈಗಾಗಲೇ ಏನು ದರ್ಶನ್ ಬಳ್ಳಾರಿ ಜೈಲಿಗೆ ಹೋಗ್ತಾರೆ, ಅಲ್ಲಿ ದರ್ಶನ್ ಮುಂದೆ ಇರುವಂಥ ಭದ್ರತಾ ಸಿಬ್ಬಂದಿಗೆ ಬಾಡಿ ಕ್ಯಾಮ್ರಾ ಕೊಡ್ತೀನಿ ಅಂತಾರೆ. ಆದರೆ ಈ ಜೈಲಿನ ಒಳಗಡೆ ಇರುವಂಥ ಇಷ್ಟು ದೊಡ್ಡ ಜೈಲಿನಲ್ಲಿ ಯಾರಿಗೂ ಸಹ ಜೈಲಿನ ಒಳಗಡೆ ಬಾಡಿ ಕ್ಯಾಮ್ರಾ ಇಲ್ಲ. ಸಿಬ್ಬಂದಿಗಳು ಮುಖ್ಯವಾಗಿ ಒಂದೊಂದು ಬ್ಯಾರಕ್ಗೆ ಒಬ್ಬರು ಉಸ್ತುವಾರಿ ಇರ್ತಾರೆ ಜೈಲರಾಗಿ, ಅವರ ಬಳಿ ಸಹ ಒಂದು ಅಟ್ಲೀಸ್ಟ್ ಈ ಬಾಡಿ ಕ್ಯಾಮ್ರಾ ಹಾಕಿದಾಗ ಅವರು ಎಲ್ಲಿ ಓಡಾಡ್ತಾರೆ, ಅಲ್ಲಿ ಏನು ನಡೀತಾ ಇರ್ತದೆ ಅನ್ನೋದನ್ನು ಕೂತು ಸಂಪೂರ್ಣವಾಗಿ ಒಂದಷ್ಟು ಪರಿಶೀಲನೆ ಮಾಡೋದಕ್ಕೆ ಈಸಿ ಆಗ್ತದೆ. ಆದರೆ ಇವತ್ತು ಏನು ದಿವ್ಯಾಶ್ರೀ ಹೊಸದಾಗಿ ಇನ್ಚಾರ್ಜ್ ತಗೊಂಡಿದ್ದಾರೆ DIG ಮೇಡಮ್ ಅವರು, ನಾಳೆಯಿಂದ ಯಾವ ರೀತಿ ಜೈಲನ್ನು ಬದಲಾವಣೆಗೆ ತರ್ತಾರ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಅರುಣ್. ಓಕೆ ಅಂಬರೀಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.